ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನು ಹೇಳುತ್ತೆ? ಎನರ್ಜಿ ಕ್ಯಾನ್ ಓನ್ಲಿ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಇಟ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಅಲ್ವಾ? ನೀವು ಬೇರೆ ಕಡೆ ಎಲ್ಲ ಎನರ್ಜಿ ಕ್ಯಾನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್, ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಅಂತೆಲ್ಲ ಹೇಳಿ ಓದಿರ್ತೀರಾ. ಏಕನ ಬರಿಬೋದು, ಏನು ತೊಂದರೆ ಇಲ್ಲ. ಇದು ಅರ್ಥ ಏನು ಅಂತ ಹೇಳಿದ್ರೆ, ಟೋಟಲ್ ಎನರ್ಜಿ ಬಿಫೋರ್ ಆ್ಯಂಡ್ ಆಫ್ಟರ್ ದ ಟ್ರಾನ್ಸ್ಫಾರ್ಮೇಷನ್ ರಿಮೇನ್ಸ್ ದ ಸೇಮ್ ಅಂತ ಹೇಳಿದ್ರೆ, ನಾನು ಒಂದು ವಸ್ತುನ ತಳ್ತಾ ಇದ್ದೀನಿ, ಆಯಿತಾ? ನಾನು 10 ಜೌಲ್ ಎನರ್ಜಿ ಸ್ಪೆಂಡ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಈ 10 ಜೌಲ್ ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಇದ್ರೊಳಗಡೆ ಹೋಗುತ್ತೆ. ಪ್ರೊವೈಡೆಡ್ ಹೀಟು, ಲೈಟು, ಫ್ರಿಕ್ಷನ್ನು ಆ ಥರ ಏನೋ ಏನು ತಡೆಯಿಲ್ಲ ಅಂತ ಹೇಳಿದ್ರೆ, ಏನು ತಡೀತಲ್ಲ ಅಂತ ಹೇಳಿದ್ರೆ, ಪ್ರತಿಯೊಂದು ಎನರ್ಜಿ ನಾನು ಏನು ಸ್ಪೆಂಡ್ ಮಾಡ್ತೀನೋ ದಟ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಹೌದು ದ ಎನರ್ಜಿ ಇನ್ ದ ಬಾಕ್ಸ್. ಸರಿನಾ? ಅದೇ ಅಷ್ಟೇ, ಇನ್ನೇನಿಲ್ಲ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅದೇ ಹೇಳುತ್ತೆ. ಅಕಸ್ಮಾತಾಗಿ ಫ್ರಿಕ್ಷನ್ ಅದು ಇದೆಲ್ಲ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಲೆಸ್ ದೆನ್ 10 ಜೌಲ್ಸ್. ಗೊತ್ತಾಯ್ತಾ? ಅಫ್ಕೋರ್ಸ್ ಇಟ್ ಕಾಂಟ್ ಬಿ ಮೋರ್ ದೆನ್ 10 ಜೌಲ್ಸ್, ಇಟ್ ವಿಲ್ ಬಿ ಲೆಸ್ ದೆನ್ 10 ಜೌಲ್ಸ್. ಮಿಕ್ಕಿದ ಎನರ್ಜಿ ಎಲ್ಲ ಫ್ರಿಕ್ಷನ್ನಿಂದ ಹೀಟೋ ಏನೋ ಒಂದು ಕ್ರಿಯೇಟ್ ಹಾಕೊಂಡು, ಲೈಟೋ ಹೀಟೋ ಏನೋ ಒಂದು ಕ್ರಿಯೇಟ್ ಹಾಕೊಂಡು, ಡಿಫಾರ್ಮೇಷನ್ ಕ್ರಿಯೇಟ್ ಹಾಕೊಂಡು, ಆಯಿತಾ, ಆ ಎನರ್ಜಿ ಅಲ್ಲಿ ಹೋಗುತ್ತೆ. ಪುಟ್ಟು ನೋಟ್ ಇದೆ ಒಂದು, ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇಸ್ ವ್ಯಾಲಿಡ್ ಇನ್ ಆಲ್ ದ ಸಿಚುವೇಶನ್ಸ್ ಆ್ಯಂಡ್ ಫಾರ್ ಆಲ್ ಕೈಂಡ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದ್ರೆ, ನಾವು ನೋಡೋದು ಎಲ್ಲಿರೋವಂಥ ಸ್ಥಿತಿಯಲ್ಲೂ ಕೂಡ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ನು ಕನ್ಸರ್ವ್ಡ್ ಆಗಿದೆ.